ಶ್ರೀ ಗುರುಭ್ಯೋ ನಮಃ. ಸೂರ್ಯಾದಿಭಾಸಕ ಅಂತ ವಿಗ್ರಹ ಮಾಡಿದ್ದು ಹೇಗೆ ಸಮಂಜಸ ಅನ್ನೋದನ್ನು ಕಳೆದ ಒಂದೆರಡು ಮೂರು ಭಾಗಗಳಲ್ಲಿ ನೋಡ್ತಾ ಇದ್ದೇವೆ. ಅನ್ನೋ ಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ಕೈಗೆ ತಗೊಂಡಿದ್ದಾರೆ, ಆ ಚರ್ಚೆಯನ್ನು. ಸೂರ್ಯಾದಿಭಾಸಕ ಎಂಬಲ್ಲಿ ಸಮಾಸ ಆಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಕರ್ತರಿಚ ಎಂಬ ಸೂತ್ರದಿಂದ ನಿಷೇಧವಿದ್ದರೂ ಕೂಡ ಅದಕ್ಕೆ ಯಾಜಕಾದಿಭ್ಯಚ ಎಂಬ ಸೂತ್ರದಿಂದ ನಿಷೇಧವನ್ನು ತೆರವು ಮಾಡಿ ಮತ್ತೆ ಸಮಾಸ ಮಾಡುವಂತಹ ಅನುಕೂಲವಿದೆ. ಅದರಿಂದ ಯಾವುದೇ ದೋಷ ಇಲ್ಲ ಅಂತ ಒಂದು ಸಮಾಧಾನ ಹೇಳಿದರು. ಅದಲ್ಲದೆ ಭಾಸಯತೀತಿ ಭಾಸಃ, ಇದು ಅಕಪ್ರತ್ಯಯಾಂತವಾದ ಶಬ್ದವೇ ಅಲ್ಲ, ಅಚ್ಪ್ರತ್ಯಯಾಂತವಾದ ಶಬ್ದ. ಅದರ ಮೇಲೆ ಅಜ್ಞಾತ ಎಂಬ ಅರ್ಥದಲ್ಲಿ ಕಪ್ರತ್ಯಯ ಬಂದಿದೆ. ಅದರಿಂದ ಭಾಸಯತೀತಿ ಭಾಸಃ, ಅಜ್ಞಾತಃ ಭಾಸಃ ಭಾಸಕಃ ಅಂತ ಹೀಗೆ ಅಜ್ಞಾತ ಎಂಬ ಅರ್ಥವನ್ನು ಕೂಡ ಇಟ್ಕೊಳ್ಬಹುದು ಅನ್ನೋದನ್ನ ತೋರಿಸಿದ್ದಾರೆ. ಅದನ್ನೇ ಸುಧಾದಲ್ಲಿಯೂ ಕೂಡ ಜಯತೀರ್ಥರು ವಿವರಿಸಿದ್ದನ್ನು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸ್ತಾರೆ. ಯಥೋಕ್ತಂ ಲಿಂಗಪಾದೆ ಸುಧಾಯಾಂ ತತ್ತ ತತ್ತ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕಃ ಇತ್ಯೇತದನು ವ್ಯಾಖ್ಯಾನಾವಸರೆ. ತತ್ರ ತತ್ತಚ್ಛಕ್ತಿ ಪ್ರಬೋಧಕಃ ಇತಿ ಕಥಂ ಕರ್ತರಿಚ ಇತಿ ಸಮಾಸ ನಿಷೇಧಾತ್. ಈ ಎಲ್ಲ ಸಂಗತಿಗಳನ್ನು ಅಲ್ಲಿ ತಗೊಂಡಿದ್ದಾರೆ. ಜಯತೀರ್ಥರೇ ತತ್ತಚ್ಛಕ್ತಿ ಪ್ರಬೋಧಕ ಇತಿ ಕಥಂ, ತತ್ತಚ್ಛಕ್ತಿ ಪ್ರಬೋಧಕ ಎಂಬುದಾಗಿ ಸಮಾಸ ಹೇಗಾಯಿತು ಅಂತ ಪ್ರಶ್ನೆ. ತತ್ರಚ್ಛಕ್ತಿ ಅಂತಿದೆ, ಅದು ತತ್ರಚ್ಛಕ್ತಿ ಅಲ್ಲ, ತತ್ತಚ್ಛಕ್ತಿ ಅಂತ ತಕಾರದ ಒತ್ತು ಅಲ್ಲಿ ಕಂಡು ಬರಬೇಕು. ಮುದ್ರಣದಲ್ಲಿ ಎಲ್ಲಿಯಾದರೂ ದೋಷ ಇದ್ರೆ ಅದನ್ನ ತಿದ್ದುಕೊಳ್ಬೇಕು. ಕರ್ತರಿಚ ಇತಿ ಸಮಾಸ ಪ್ರತಿಷೇಧಾತ್ ಟೀಕಾ ವಾಕ್ಯ, ಅನುವ್ಯಾಖ್ಯಾನದ ನ್ಯಾಯಸುಧಾದ ವಾಕ್ಯಗಳು. 1ನೇ ಅಧ್ಯಾಯದ 2ನೇ ಪಾದದ 1ನೇ ಅಧಿಕರಣ, ಅಲ್ಲಿ 1ನೇ ಸೂತ್ರ ಇದೆ. ನ ಯಾಜಕಾದಿಭಿಶ್ಚ ಇತಿ ಪ್ರತಿಪ್ರಸವಾತ್. ಹೀಗೆ ಸಮಾಸ ನಿಷೇಧ ಏನು ಕೈಗೂಡೋದಿಲ್ಲ. ಏನು ಸಮಾಸ ನಿಷೇಧ ಬಂದಿದೆ ಅದಕ್ಕೆ ಯಾಜಕಾದಿಭಿಶ್ಚ ಎಂಬ ಸೂತ್ರದಿಂದ ಸಮಾಸ ನಿಷೇಧವನ್ನು ತೆರವು ಮಾಡಿ ಮತ್ತೆ ಸಮಾಸ ಮಾಡಲಿಕ್ಕೆ ಅನುಕೂಲ ಇದೆ. ಜಯತೀರ್ಥರು ಹೇಳಿದ್ದಾರೆ. ಯದ್ವಾ ಪ್ರಕೃಷ್ಟೋ ಬೋಧ ಯಸ್ಮಾದಿತಿ ವಾ ಪಚಾದ್ಯಜಂತತ್ವೇನ ವಾ ಪ್ರಬೋಧ ಶಕ್ತೀನಾಂ ಪ್ರಬೋಧ ಶಕ್ತಿ ಪ್ರಬೋಧ ತತಶ್ಚ ಅಜ್ಞಾತೆ ಇತಿ ಕಪ್ ಪ್ರತ್ಯಯ. ಇವೆಲ್ಲವೂ ಕೂಡ ಜಯತೀರ್ಥರ ಸುಧಾದ ವಾಕ್ಯಗಳು. ಪ್ರಕೃಷ್ಟ ಬೋಧ ಯಸ್ಮಾಜಿತ್ ಎಂಬುದಾಗಿ ಬಹುವ್ರೀಹಿ ಸಮಾಸವನ್ನು ಮಾಡಬಹುದು ಅಲ್ಲಿ. ಆವಾಗ ಪ್ರಬೋಧ ಎಂಬ ಶಬ್ದ ಭಗವಂತನಿಗೆ ವಿಶೇಷಣವಾಗಿ ನಿಲ್ಲುತ್ತದೆ. ಅಥವಾ ಪಚಾದ್ಯಚ ನಂದಿಗ್ರಹ ಪಚಾದಿಭ್ಯೋ ಲುಣಿನ್ಯಚ ಎಂಬ ಸೂತ್ರದಿಂದ ಅಚ್ ಪ್ರತ್ಯಯವನ್ನು ಮಾಡಿ ಪ್ರಬೋಧಯತಿ ಇತಿ ಪ್ರಬೋಧ ಅಂತ ಮಾಡಬಹುದು. ಹೀಗೆ ಪ್ರಬೋಧ ಅಂತ ಆದಮೇಲೆ ಅದಕ್ಕೆ ಅಜ್ಞಾತ ಎಂಬ ಸೂತ್ರದಿಂದ ಕಳೆದ ದಿವಸ ನಾವು ಅದನ್ನು ನೋಡಿದ್ದೇವೆ ಅಂತ ಕ ಪ್ರತ್ಯಯ ಬಂದರೆ ಆ ಮೂಲಕ ಪ್ರಬೋಧಕ ಎಂಬ ರೂಪ ನಿಷ್ಪನ್ನ ಆಗಬಹುದು. ಎಲ್ಲರಿಗೂ ಅಜ್ಞಾತನಾಗಿರ್ತಕ್ಕಂಥ ಪ್ರಬೋಧಕ ಅಂತ ಅದರ ತಾತ್ಪರ್ಯ. ಅಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳು ಅದನ್ನ ಚರ್ಚೆಗೆ ತಗೊಂಡಿದ್ದಾರೆ. ಕರ್ತರ್ಥ ತ್ಯಜಕಾಭ್ಯಾಂ ಸಹ ಷಷ್ಠಿ ನ ಸಮಸ್ಯತೆ. ಕರ್ತರಿಚ ಎಂಬ ಸೂತ್ರಕ್ಕೆ ಕರ್ತೃ ಎಂಬ ಅರ್ಥದಲ್ಲಿ ಬಂದಿರುವಂತಹ ತ್ರಿಚ್ ಪ್ರತ್ಯಾಂತ ಶಬ್ದ ಮತ್ತು ಅಕಪ್ರತ್ಯಾಂತವಾದ ಶಬ್ದಗಳನ್ನು ಹೊಂದಿರುವ ಅಂತಹ ಪ್ರತ್ಯಯಗಳನ್ನು ಹೊಂದಿರುವಂತಹ ಶಬ್ದಗಳೊಂದಿಗೆ ಷಷ್ಠಿ ವಿಭಕ್ತಿ ಸಮಾಸ ಹೊಂದುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ.
ನಾವೇನು ಈ ಹಿಂದೆ ವೃತ್ತಿ ಕಾರಣ ಮತ ಮತ್ತು ಭಾಷ್ಯ ಕಾರಣ ಮತ ಅಂತೆಲ್ಲ ಚರ್ಚಿಸಿದ್ದೀವಲ್ಲ, ಅದನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ತಗೊಂಡಿದ್ದಾರೆ. ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದ ಇಲ್ಲಿ ನಿಷೇಧ ಬಂದಿತು ಅಂತ ಜಯತೀರ್ಥರ ಅಭಿಪ್ರಾಯ ಅಲ್ಲ, ಅದು ಕರ್ತರಿಚ ಎಂಬ ಸೂತ್ರದಿಂದ ನಿಷೇಧ ಬಂದಿತು ಅಂತಲೇ ಅಭಿಪ್ರಾಯ ಅವರು. ಪಾಂಡುರಂಗಿ ಕೇಶವಾಚಾರ್ಯರು ಮತ್ತು ವ್ಯಾಸತತ್ವದ ಸ್ವಾಮಿಗಳೆಲ್ಲ ಅಲ್ಲಿ ತತ್ವನಿರ್ಣಯ ಟೀಕಾದ ಟಿಪ್ಪಣಿಗಳಲ್ಲಿ ಏನೇನು ಹೇಳಿದ್ದಾರೋ ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಅನುವ್ಯಾಖ್ಯಾನ ನ್ಯಾಯಸುಧೆಯ ಪರಿಮಳದಲ್ಲಿ ಕೂಡ ವರ್ಣನೆ ಮಾಡಿದ್ದಾರೆ. ಕರ್ತರಿಚ ಎಂಬ ಸೂತ್ರದಿಂದ ನಿಷೇಧ ಬಂದಿರುವುದು ಅನ್ನುವ ಅಭಿಪ್ರಾಯ ಏನಿದೆಯಲ್ಲ, ಇದು ವೃತ್ತಿ ಕಾರಣ ಮತವನ್ನು ಅವಲಂಬಿಸಿ, ಭಾಷ್ಯ ಕಾರಣ ಮತವನ್ನು ಅವಲಂಬಿಸಿ ಇಲ್ಲೇನಾದರೂ ವಿಚಾರ ಮಾಡುವುದಾದರೆ ಅದೆಲ್ಲವೂ ಕೂಡ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದ ಅಂತ ಅದರ ತಾತ್ಪರ್ಯ. ಹೀಗೆ ಸಮಾಸಕ್ಕೆ ನಿಷೇಧ ಬಂದು ಅದು ಹೇಗೆ ತೆರವಾಯಿತು ಅಂತ ಅನ್ನೋದೊಂದು ಚರ್ಚೆ, ಸಮಾಸ ಬಂದಿತು ಯಾವ ಸೂತ್ರದಿಂದ ಅಂತ ಮತ್ತೊಂದು ಚರ್ಚೆ. ಅಲ್ಲಿ ಸಮಾಸ ನಿಷೇಧ ಬಂದಿರುವುದು ಕರ್ತರಿಚ ಎಂಬ ಸೂತ್ರದಿಂದಲೋ ಅಥವಾ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದಲೋ, ಅಂದರೆ ಕರ್ತರಿಚ ಎಂಬ ಸೂತ್ರದಿಂದ ಅಂತ ಜಯತೀರ್ಥರು ಏನು ಹೇಳಿದ್ದಾರೆ ಅದೆಲ್ಲ ವೃತ್ತಿ ಕಾರಣ ಮತವನ್ನು ಅವಲಂಬಿಸಿ, ಕಾಶಿಕಾ ವೃತ್ತಿ ಕಾರಣ ಮತವನ್ನು ಅವಲಂಬಿಸಿ. ವ್ಯಾಕರಣ ಮಹಾಭಾಷ್ಯವನ್ನು ಬರೆದಿರ್ತಕ್ಕಂಥ ಪತಂಜಲಿಗನುಸಾರವಾಗಿ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದ ನಿಷೇಧ ಅಂತೂ ಪ್ರಾಪ್ತವಾಗಿದೆ. ನಿಷೇಧ ಯಾವ ಸೂತ್ರದಿಂದ ಅಂತ ಒಂದು ಜಿಜ್ಞಾಸೆ ನಡೆದಿತ್ತು, ಕರ್ತರಿಚ ಎಂಬ ಸೂತ್ರದಿಂದಲೋ ಅಥವಾ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದಲೋ ಅಂತ. ಅಂತೂ ಅದು ಬೇರೆ ಬೇರೆ ಮತಕ್ಕನುಸಾರವಾಗಿ ಬೇರೆ ಬೇರೆ ವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ ಬೇರೆ ಬೇರೆ ಸೂತ್ರದಿಂದ ಅದಕ್ಕೆ ನಿಷೇಧ ಅಂತೆಲ್ಲವೂ ನಾವು ತಿಳ್ಕೊಂಡಾಯ್ತು. ಅಂತೂ ನಿಷೇಧ ಬಂದಿತ್ತು ಅನ್ನುವುದು ಸತ್ಯ. ಆ ನಿಷೇಧಕ್ಕೆ ಯಾಜಕಾಧಿಭಿಷ್ಟ ಎಂಬ ಸೂತ್ರದಿಂದ ಮತ್ತೆ ನಿಷೇಧವನ್ನು ತೆರವು ಮಾಡಿ ಮತ್ತೆ ವೇದಕರ್ತ, ಸೂರ್ಯಾದಿಭಾಸಕ, ತತ್ತಚ್ಛಕ್ತಿ ಪ್ರಬೋಧಕ ಇತ್ಯಾದಿ ಸಮಾಸಗಳನ್ನು ಮಾಡಲಿಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲ ಅಂತನ್ನೋದು ಸ್ಥಿರ ಆಗ್ತದೆ. ಅಲ್ಲಿಗೆ ಈ 130ನೇ ಗದ್ಯ ಭಾಗ ಅಡುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿದು ಅದು ಇಲ್ಲಿಗೆ ಸಮಾಪ್ತವಾಗಿದೆ.